MEAS ಅಂತ ಹೇಳ್ತಾರೆ, ಅಂದ್ರೆ ಮೆಡಿಕಲ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂತ ಹೇಳಿ. ಹುಟ್ಟಿದಾಗ ಫಸ್ಟ್ ಮಾಡುವಂತ ಮೋಷನ್ ಅನ್ನ ನಾವು ಮೆಕಾನಿಯಂ ಅಂತ ಹೇಳ್ತೇವೆ. ಅಮ್ನಾಟಿಕ್ ಫ್ಲೂಯಿಡ್ ನ ತನ್ನ ಚರ್ಮದ ಮೂಲಕ ತಗೊಳ್ತಿರುತ್ತೆ, ಹಾಗೇನೆ ಹೊರಗಡೆ ಬಿಡ್ತಾ ಇರುತ್ತೆ. ಅಮ್ನಾಟಿಕ್ ಫ್ಲೂಯಿಡ್ ಕ್ಲೀನ್ ಮಾಡುತ್ತೆ. ಈಗ ಮೆಕಾನಿಯಂ ಯಾಕಾಗುತ್ತೆ ಅಂದ್ರೆ ಮಗು ಹೊಟ್ಟೆ ಒಳಗಡೆ ಕಸ ಯಾಕೆ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ. ಬೆಳೆದಿದ್ರು ಕೂಡ ಕೆಲವರಿಗೆ ಡೆಲಿವರಿ ಪೇನ್ ಅಂತ ಬಂದಿರುವುದಿಲ್ಲ, ಅಥವಾ ಅದು ಅವರಿಗೆ ಗೊತ್ತಾಗ್ತಾ ಇರುವುದಿಲ್ಲ. ಡಯಾಬಿಟಿಸ್ ಇದ್ದಾಗ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ಅಥವಾ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ, ಈ ತರ ಓವರ್ ಆಗಿ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಇದು ಮೂಗಿನ ಮೂಲಕ ಲಂಗ್ಸಿಗೆ ಹೋಗಿ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ. ಅದಕ್ಕೆ ಪೇನ್ ಬಂದ್ರೆ ಸಾಕಾಗುದಿಲ್ಲ, ದೊಡ್ಡ ಪೇನ್ ಬರಬೇಕು, ಎಕ್ಸರ್ಸೈಸ್ ಮಾಡಿಸಿ, ವಾಕಿಂಗ್ ಮಾಡಿಸಿ, ಸ್ವಲ್ಪ ಪ್ರೆಷರ್ ಹಾಕಿ ಹಾಗೆ ಹೇಳ್ತಾ ಹೋದ್ರು. ಆಯ್ತಂತೇಳಿ ನಾನು ಬೆಳಿಗ್ಗೆ 7 o'clock ನನಗೆ ಡೆಲಿವರಿ ಆಗಬೇಕಾಗಿತ್ತು, ಫೀವರ್ ಕೂಡ ಬಂದಿತ್ತು. ಸೊ ನನಗೆ ಡೆಲಿವರಿ ಪೇನ್ ಬರೋ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅದನ್ನ ಬೇರೆ ಯಾರಿಗೂ ಕೂಡ ಆ ಥರ ಆಗಬಾರ್ದಲ್ವಾ ಅಂತ ಹೇಳಿ ಒಂದು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಂತರ NICU ಅಲ್ಲಿ ಇಟ್ಟಿದ್ರು. ಎಟ್ ಅ ಟೈಮ್ 7-8 ಇಂಜೆಕ್ಷನ್ ಹೋಗ್ತಾ ಇತ್ತು ಮಗುಗೆ, ತುಂಬಾನೇ ಇರಬೇಕು ಅಂತ. ನಂತರ ಯಾರು ಸಹ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ.